ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷೂಸ್ ಕಿಚನ್. ಉಡುಪಿ ಮಂಗಳೂರು ಮದುವೆ ಮನೆಯಲ್ಲೆಲ್ಲ ಹಲಸಂಡೆ ಪಲ್ಯ ಅಂತ ಮಾಡ್ತಾರೆ. ಅದು ನಾವು ತುಳುವಲ್ಲಿ ಇರ್ಕಡಿ ಅಂತ ಹೇಳ್ತೀವಿ. ಅದು ಮಸಾಲ ಹಾಕಿ ಮಾಡೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಹಲಸಂಡೆ ಅಂದರೆ ಲಾಂಗ್ ಬೀನ್ಸ್ ಅಂತ ಹೇಳ್ತಾರೆ, ಅಥವಾ ಲತ್ತಂಡೆ ಅಂತ ಹೇಳ್ತಾರೆ. ಅದು ನಾನು ಕಟ್ ಮಾಡಿ ನೀರಲ್ಲಿ ತೊಳೆದಿಟ್ಟಿದ್ದೀನಿ. ಈಗ 3 ಸ್ಪೂನ್ ಎಣ್ಣೆಗೆ ಅರ್ಧ ಸ್ಪೂನು ಸಾಸಿವೆ ಮತ್ತು ಅರ್ಧ ಸ್ಪೂನ್ ಹಿಂಗೆ ಹಾಕಿ ಕರ್ಬೇ ಸೊಪ್ಪು ಹಾಕಿ, ಈಗ ಅದು ಒಂದು ದೊಡ್ಡದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕೆಂಪಗೆ ಆಗಿದ ತಕ್ಷಣ ನಾವಿಲ್ಲಿ ಹಲಸಂಡೆ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಹಲಸಂಡೆ ಬರೀ ಪ್ಲೈನ್ ಆದರೆ ಅದಷ್ಟು ಟೇಸ್ಟಿಯಾಗಿರಲ್ಲ. ಈ ಥರ ಇರ್ಕಡಿ ಥರ ಮಾಡ್ಕೊಳ್ಳಿ, ಮಸಾಲ ಹಾಕಿ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಂಗಳೂರು ಉಡುಪಿ ಸೈಡ್ ಮದುವೆ ಎಲ್ಲ ಅಟೆಂಡ್ ಮಾಡಿದರೆ ಆ ಸೈಡಲ್ಲಿ ನೀವು ಈ ಥರ ಪಲ್ಯಸ್ ನೀವು ತುಂಬ ಟೇಸ್ಟ್ ಮಾಡಿರ್ತೀರ. ನಿಮ್ಗೆ ಅದೇ ಟೇಸ್ಟು ಇಲ್ಲಿ ಸಿಗೋದು. ನಾನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಅದು ಬೇಯೋಕ್ಕೆ ನಾನು ಹಲಸಂಡೆ ಹಾಕಿದ್ದೀನಲ್ವ, ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ಅದು ಬೇಯಕ್ಕೆ ಬಿಡಬೇಕು. ಈಗ ನಾನು ಅದು ಮಸಾಲ ಮಾಡ್ಕೊಳ್ಳೋಕ್ಕೆ ಒಂದು 5 ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಫಸ್ಟ್ ಆ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ನಾನು ತೆಂಗಿನ ತುರಿನ, ಅದು ತೀರಾ ಪೌಡ್ರ್ ಮಾಡ್ಕೊಬಾರ್ದು, ತರಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ತರಿಯಾಗಿರಬೇಕು. ಫುಲ್ ಪೌಡ್ರ್ ಮಾಡ್ಕೊಂಡ್ಬಿಟ್ರೆ, ಪೇಸ್ಟ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿರಲ್ಲ, ಸಾರು ಥರ ಆಗಿಬಿಡುತ್ತೆ. ಈ ಥರ ತರಿ ಹಾಕಿ ಅದನ್ನು ಒಂದು 10 ನಿಮಿಷ ನೀವು ಬೇಯಕ್ಕೆ ಬಿಡಿ. ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಜೊತೆ ಊಟ ಮಾಡೋಕ್ಕೆ. ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.